ಸಿಲಿಕಾನ್ ಸಿಟಿ ಜನರೇ ಸ್ಮೋಕ್ ಪಾನ್ ಮತ್ತೊಂದು ಕಡೆ ಸ್ಮೋಕ್ ಆಹಾರ ತಿನ್ನುವರೆ ಎಚ್ಚರ ವಹಿಸಿ ಇದೀಗ 12 ವರ್ಷ ಬಾಲಕಿಗೆ ಸ್ಮೋಕ್ ಪಾನ್ ತಿಂದು ಈಗ ಒಳಗಡೆ ರಂಧ್ರ ಬಿದ್ದಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿ ಆಗಿದೆ. ನಮ್ಮ ಜೊತೆ ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ವಿಜಯ್ ಇದ್ದಾರೆ, ಮಾತಾಡ್ಸೋಣ. ಸರ್, ಈ ಒಂದು ವಿಷಯ ಯಾರಿಗೂ ಗೊತ್ತಿರಲಿಲ್ಲ, ಯಾಕಂದರೆ ಸಾಕಷ್ಟು ಟ್ರೆಂಡಿ ಫುಡ್ಗಳು ಈಗ ಸಿಟಿಯಲ್ಲಿ ಕಾಲಿಡ್ತಿದೆ. ಸಾಕಷ್ಟು ಜನ ಫುಡ್ಡು ತಿನ್ನೋರು ಸಂಖ್ಯೆ ಜಾಸ್ತಿ ಇದೆ. ಒಂದು ಸ್ಮೋಕ್ ವಿಚಾರ, ಪಾನ್ ವಿಚಾರವಾಯಿತು, ಸ್ಮೋಕ್ ಆಹಾರದ ವಿಚಾರವಾಯಿತು. ಈ ಒಂದು 12 ವರ್ಷದ ಬಾಲಕಿಗೆ ಸರ್ ಇದೀಗ ರಂಧ್ರ ಬಿದ್ದ ಒಳಗಡೆ ಏನು ಸರ್ ವಿಚಾರ? ನೀವು ಸಹ ಅದು ಆ ಒಂದು ಬಾಲಕಿಗೆ ನೀವು ಸಹ ಏನೋ ಈಗ ಟ್ರೀಟ್ ಮಾಡ್ತಿದ್ದಾರೆ ಸರ್. ಯಾವ ರೀತಿ ಇದೆ ಸರ್ ಆ ಒಂದು ಬಾಲಕಿ ಆರೋಗ್ಯ, ಮತ್ತು ಈ ಜನರಿಗೆ ಏನಂತ ಎಚ್ಚರಿಕೆ ನೀಡ್ತಾರೆ ಸರ್ ಅಂತ? ಒಂದು ಮಗು ತಂದೆ ತಾಯಿಗಳ ಜೊತೆ ಒಂದು ಮದುವೆ ಊಟಕ್ಕೆ ಹೋದಾಗ ಊಟ ಎಲ್ಲ ಮುಗಿಸಿ ಪಾನ್ ಏನು ಕೊಡ್ತಾರೆ ಅಲ್ಲಿ ಪಾನ್ ಕೊಡ್ತಾಯಿದ್ರು. ಸ್ಮೋಕಿ ಪಾನ್ ಅಂತ ಏನು ಹೇಳ್ತೀವಿ, ಅದು ಈ ಬಾಯಿ ಒಡೆ ಹಾಕಿದಾಗ ಸ್ಮೋಕ್ ಬರುತ್ತೆ. ಆ ಪಾನ್ನ ಟ್ರೈ ಮಾಡ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಮಗು ಟ್ರೈ ಮಾಡಿದೆ. ಟ್ರೈ ಮಾಡಿ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್, ಒಂದು ಸೆಕೆಂಡ್ಸಲ್ಲೇ ಮಗುಗೆ ಸಿವಿಯರ್ ಆಗಿ ಹೊಟ್ಟೆ ನೋವು ಬಂದು ಹೊಟ್ಟೆ ಉಬ್ಬರ ಅಥವಾ ನಾವು ಅಬ್ಡಾಮಿನಲ್ ಡಿಸ್ಟೆನ್ಷನ್ ಅಂತ ಹೇಳ್ತೀವಿ ಆಗಿದೆ. ಹಾಗಾಗಿ ತಂದೆ ತಾಯಿಗಳು ಆ ಟೈಮಲ್ಲೇ ಮಗುನ ನಮ್ಮ ಎಮರ್ಜೆನ್ಸಿ ರೂಮ್ಗೆ ಕರ್ಕೊಂಡ್ಬಂದಿದ್ದಾರೆ. ಎಮರ್ಜೆನ್ಸಿ ಪ್ರಕಾರ ನಾವೇನು ಟ್ರೀಟ್ ಮಾಡಬೇಕು ಮಾಡಿ ಸಿಟಿ ಸ್ಕ್ಯಾನ್ ಅಂತ ಅಬ್ಡಮನ್ ಮಾಡಿದಾಗ ಹೊಟ್ಟೆಯಲ್ಲಿ ತುಂಬ ಗಾಳಿ ತುಂಬ್ಕೊಂಡು, ಅಂದರೆ ಹೊಟ್ಟೆ ಹೊಡೆದು ಗಾಳಿ ತುಂಬ್ದಂಗಿತ್ತು. ಹಾಗಾಗಿ ಆ ಒಂದು ಪರಿಸ್ಥಿತಿನ ಹಾಗೆ ಬಿಟ್ಟರೆ ಮಗು ಕಂಡೀಷನ್ ಡಿಟ್ಯೂರೇಟ್ ಆಗಿ ಅಥವಾ ಮಗುಗೆ ಇನ್ಫೆಕ್ಷನ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತಂದೆ ತಾಯಿಗಳ ಪರ್ಮಿಷನ್ ತೊಗೊಂಡು ಆಪ್ರೇಷನ್ ಮಾಡಬೇಕಾಯಿತು. ಈ ಆಪ್ರೇಷನ್ನ ನಾವು ನಮ್ಮ ಟರ್ಮ್ಸಲ್ಲಿ ಎಕ್ಸ್ಪ್ಲೋರೇಟರಿ ಲ್ಯಾಪ್ರಾಟಮಿ ಅಂತೀವಿ, ಅಂದರೆ ಹೊಟ್ಟೆ ಬಗೆದು ಎಲ್ಲಿ ತೂತಾಗಿದೆ ಅಂತ ಹುಡುಕೋ ಒಂದು ಪರಿಸ್ಥಿತಿ. ಹುಡುಕಿದಾಗ ನಾವು ಸ್ಟಮಕ್ ಅಥವಾ ನಾವು ಜಠರ ಅಂತ ಏನು ಹೇಳ್ತೀವಿ, ಪ್ರಾಪರ್ ಜಠರದಲ್ಲಿ ಒಂದು ದೊಡ್ಡ ತೂತು, ನಾವು ಅದನ್ನು ನೆಕ್ರೋಸಿಸ್ ಅಂತೆ, ಅಂದರೆ ಈಗ ಯಾವುದೇ ಒಂದು ಗಾಯ ಸುಟ್ಟಿ ಅಥವಾ ಆದಾಗ ಆ ಜೀವ ಹೋಗ್ಬಿಡುತ್ತೆ ಆ ಜಾಗಕ್ಕೆ, ಅದನ್ನು ನಾವು ನೆಕ್ರೋಸಿಸ್ ಅಂತ ಹೇಳ್ತೀವಿ. ಒಂದು ಆಲ್ಮೋಸ್ಟ್ 4 into 5 centimeter ಪ್ಯಾಚ್ ಅಷ್ಟು ಯಾವುದನ್ನು ನೆಕ್ರೋಸಿಸ್ ಆಗಿ ಆ ಒಂದು ಜೀವ ಇರಲಿಲ್ಲ. ಅದೇ ಟೈಮಲ್ಲಿ ಬೇರೆ ಎಲ್ಲರೂ ತೂತಾಗಿದೆ ಅಂತ ನೋಡೋಕ್ಕೆ ನಾವು ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಒಂದು ಕ್ಯಾಮ್ರಾನ ಹೊಟ್ಟೆ ಒಡೆಯಿಂದನೇ ಹಾಕಿ ಬೇರೆ ಎಲ್ಲರೂ ತೂತಾಗಿದೆ ಅಂತ ನೋಡೋದು. ಅದೆಲ್ಲೂ ಆಗದೇ ಇರೋದ್ರಿಂದ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಒಂದು ತೂತಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡಿದ್ವಿ, ಅಂದರೆ ರಿಸೆಕ್ಷನ್ ಅಂತ ಹೇಳಿ ಆ ಒಂದು ಭಾಗನ ತೆಗೆದು ಹೊಲಿಗೆ ಹಾಕಿದ್ದೀವಿ. ಸರ್, ಏನು ರೀಸನ್ ಸರ್ ಅಂತ? ಈ ಲಿಕ್ವಿಡ್ ನೈಟ್ರೋಜನ್ ಅನ್ನೋದು ಒಂದು ರಾಸಾಯನ. ಓಕೆ, ಆ ಮಾಮೂಲಿ ನೈಟ್ರೋಜನ್ ನಮ್ಮ ಗಾಳೀಲಿರುತ್ತೆ, ಆದರೆ ಲಿಕ್ವಿಡ್ ನೈಟ್ರೋಜನ್ ಅನ್ನೋದನ್ನು ಪ್ರೆಷರೈಸ್ ಮಾಡಿ ಅದರ ಮಾಡ್ದಾಗಿ ಕಂಪ್ರೆಸ್ ಮಾಡಿಟ್ಟಿರ್ತಾರೆ. ಆ ಟೈಮಲ್ಲಿ ಅದೊಂದು ಐಸ್ ಥರ ಬಿಹೇವ್ ಮಾಡುತ್ತೆ. ನಾರ್ಮಲಿ ಅದರ ಟೆಂಪ್ರೇಚರ್ಸ್ ಬಂದಾಗ ಒಂದು -190 ಟು -200, ಅಂದರೆ ನಮ್ಮ ಐಸ್ ಬಂದು 0 ಡಿಗ್ರಿ ಆದರೆ ಇದು -190 to 200 ಡಿಗ್ರಿ. ಅದು ಯಾವುದೇ ನಿಮ್ಮ ಬಾಡಿ ಕಾಂಟ್ಯಾಕ್ಟ್ ಬಂದಾಗ ಅಥವಾ ಟಚ್ ಆದಾಗ ಅದು ಸುಡುತ್ತೆ. ನಾವು ನಮ್ಮ ಇಂಗ್ಲೀಷಲ್ಲಿ ಇದನ್ನು ಮೆಡಿಕಲ್ ಟೈಮಲ್ಲಿ ಕೋಲ್ಡ್ ಬರ್ನ್ ಅಂದೆ, ಬಿಸಿ ಬರ್ನ್ ಅಂತ ಹೇಗಿರುತ್ತೋ ಹಾಗೆ ಕೋಲ್ಡ್ ಬರ್ನ್ ಅಂತ ಇರುತ್ತೆ. ಸೊ ಅದಾಗತ್ತೆ. ಅದಲ್ಲದೆ ಇದಕ್ಕೊಂದು ಸ್ಪೆಷಲ್ ಪ್ರಾಪರ್ಟಿ ಏನಪ್ಪ ಅಂತಂದರೆ, 1 ಗ್ರಾಮು ಮಾಮೂಲಿ ಅಟ್ಮಾಸ್ಫಿಯರಿಗೆ ಬಂದರೆ ಒಂದು 600 ml ಅಷ್ಟು ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಇಮ್ಯಾಜಿನ್ ಒಂದು 2 ಗ್ರಾಮ್ ನೀವು ಹೊಟ್ಟೆ ತಿನ್ಕೊಂಡ್ರೆ ಅದು 1.5 ಲೀಟ್ರಷ್ಟು ಗ್ಯಾಸ್ ಹೊರಗಡೆ ಹಾಕತ್ತೆ. ನಮ್ಮ ಹೊಟ್ಟೆ ಇರೋದೇ ಆಲ್ಮೋಸ್ಟ್ 1 ಲೀಟ್ರಷ್ಟು ಜಾಗ, ಇನ್ನು 1.5 ಲೀಟ್ರ್ ಬಂದರೆ ಎಲ್ಲಿ ಆಗುತ್ತೆ? ಸೊ ಅದು ಹೊಟ್ಟೆ ಹೊಡ್ಕೊಂಡು ಬರುತ್ತೆ, ಅಂದರೆ ಒಂದು ಬಲೂನ್ ಬ್ಲಾಸ್ಟ್ ಆದಂಗೆ. ಸೊ ಆ ಮಗುಗೆ ಆ ಒಂದು ಬಲೂನ್ ಬ್ಲಾಸ್ಟ್ ಥರ ಆಗಿ ಹೊಟ್ಟೆ ಹೊಡೆದು ಒಂದು. ಎರಡನೇ ಮೋಸ್ಟ್ ಪ್ರಾಬಲಿ ಆ ಕೋಲ್ಡು ಅಲ್ಲಿ ಆ ಜಾಗ ಸುಟ್ಟಿ ಒಂದು ನೆಕ್ರೋಸಿಸ್ ಪ್ಯಾಚ್ ಅಥವಾ ಸತ್ತೋಗಿರೋ ಒಂದು ಜೀವ ಇಲ್ಲದಿರೋ ಒಂದು ಪ್ಯಾಚು 4 ಇಂದ 5 ಸೆಂಟಿಮೀಟರ್ ಇತ್ತು. ಅದನ್ನು ಆಪ್ರೇಷನ್ ಮಾಡಿ ಮುಚ್ಚಬೇಕಾಗ್ತದೆ. ಸಿಟಿಯಲ್ಲಿ ಫುಡ್ ಸ್ಟ್ರೀಟ್ಗಳಲ್ಲಿ ಅದೊಂದು ಶೋಕಿ ಆಗಿಬಿಟ್ಟಿದೆ. ಬಾಯಲ್ಲಿ ಅದೇಲಿ ಪಾನ್ ಹಾಕ್ಕೊಂಡು ಉಫ್ ಅನ್ನೋದು, ಹೊಗೆ ಬರೋದು, ಅಂಥವ್ರಿಗೆ ಏನಂತ ಹೇಳ್ತಾರೆ ಸರ್ ಅಂತ? ಸರ್, ಇದು ನಿಮ್ಮ ರೀಲ್ಸ್ಗಿಂತ ಲೈಫ್ ಇಂಪಾರ್ಟೆಂಟು. ಎಲ್ಲರಿಗೂ ಆಗಬೇಕು ಅಂತಿಲ್ಲ. ಆ ಒಂದು ಹಣೆ ಬರ ಅಥವಾ ಗ್ರಾಚಾರ ಅಂತ ಕೆಟ್ಟಿದಾಗ ಆ ಒಂದು ಟೈಮಲ್ಲಿ ಆದರೆ ಅದು ಜೀವಕ್ಕೆ ಹೋಗುತ್ತೆ. ಇದು ಬರೀ ಹೊಟ್ಟೆಗೆ ಸಂಬಂಧಪಟ್ಟಿದ್ದಲ್ಲ, ಬೈ ಚಾನ್ಸ್ ಆ ಹ್ಯಾಂಡ್ಲು ಮಾಡೋರು, ಅದು ಕೊಡೋರು ಕೈಗೆ ಸುಟ್ಕೊಳ್ಳೋವಂಥದ್ದು, ಬೈ ಚಾನ್ಸ್ ಕಣ್ಣಿಗೆ ಬಿದ್ದರೆ ಕಣ್ಣು ಹೋಗೋವಂಥದ್ದು, ಉಸಿರಾಡೋಕ್ಕೆ ಅದು ತೊಗೊಂಡ್ರೆ ತುಂಬ ಅಮೌಂಟ್ ಆಫ್ ಆ ಗಾಳಿ ತೊಗೊಂಡ್ರೆ ಉಸಿರಾಡೋದಕ್ಕೆ ನಿಂತೋಗಿ ಜೀವ ಹೋಗುತ್ತೆ. ಸೊ ನಿಮ್ಮ ಜೀವ ಬೇಕಾ ಇಲ್ಲ ರೀಲ್ಸ್ ಬೇಕಾ ಅನ್ನೋದು ಡಿಸೈಡ್ ಮಾಡಬೇಕು. ಸರ್, ಮತ್ತು ಈಗ ಈ ಒಂದು ವಿಚಾರವಾಗಿ ಬ್ಯಾನ್ ಆಗಿದೆ, ಸ್ಮೋಕ್ ಪಾನ್ ವಿಚಾರ, ಸ್ಮೋಕ್ ಆಹಾರ ಇಲಾಖೆ ಬ್ಯಾನ್ ಮಾಡಿದೆ. ಅಷ್ಟಾದರೂ ಸಿಟಿಯಲ್ಲಿ ಈ ಥರ ಮಾಡ್ತಿದ್ದಾರೆ. ಇದು ನೀವು ಸರ್ಕಾರನ ಕೇಳಿದ್ರೆ ಒಳ್ಳೆಯದು. ನಮ್ಮ ಕೆಲಸ ಮಾಡ್ಬೋದಷ್ಟೇ. ಇದನ್ನು ಆ್ಯಕ್ಚುಲಿ ಏನು ಅಂತಂದರೆ ಇಂಡಸ್ಟ್ರಿಯಲ್ ಯೂಸು ಇದೆ, ನಾವು ಅದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡೋದು ಕಷ್ಟ. ಬಟ್ ಏನಪ್ಪ ಅಂದರೆ ಕನ್ಸ್ಯೂಮರ್ ಲೆವೆಲ್ಗೆ ಅಥವಾ ಒಂದು ತಿನ್ನೋ ಒಂದು ಆಹಾರ ಪದಾರ್ಥಕ್ಕೆ ಯೂಸ್ ಮಾಡ್ದಂಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಸುಮಾರು ಸ್ಟೇಟ್ಗಳಲ್ಲೆಲ್ಲ ಆಲ್ರೆಡಿ ಬ್ಯಾನ್ ಆಗಿದೆ. ತಮಿಳ್ನಾಡಲ್ಲಿ ಬ್ಯಾನ್ ಮಾಡಿದ್ದಾರೆ, ಹರಿಯಾಣದಲ್ಲಿ ಬ್ಯಾನ್ ಆಗಿದೆ. ಬಟ್ ಇನ್ಸಿಡೆನ್ಸ್ಗಳು ಬರ್ತಾನೇ ಇದೆ, ಆಗ್ತಾನೇ ಇದೆ.
ಬೈ ಚಾನ್ಸ್ ಲಕ್ ಚೆನ್ನಾಗಿಲ್ಲ ಗ್ರಾಚಾರಸನ ಏನಂದ್ರೆ ಜೀವಕ್ಕೆ ತೊಂದರೆ ಆಗೋದು ಗ್ಯಾರಂಟಿ. ಸರ್ ಆ ಹುಡುಗಿ ಆರೋಗ್ಯ ಈಗ ಸ್ಥಿರವಾಗಿದೆ ಸರ್. ಆರಾಮಾಗಿದ್ದಾರೆ. ಆಪ್ರೇಷನ್ ಆಗಿ 2 ದಿನ 3 ದಿವಸ ICUಲಿದ್ದರು. ಅದಾದಮೇಲೆ ನಮ್ಮ ಜೊತೆ 4 5 ದಿವಸ ಜೊತೆಗಿದ್ದರು. ಈಗ ಆರಾಮಾಗಿದ್ದಾರೆ, ಸುಧಾರಿಸ್ತಾ ಇದ್ದಾರೆ. ಶಿ ಇಸ್ ಡೂಯಿಂಗ್ ಗುಡ್. ಸರ್ ಈಗ ಪೇರೆಂಟ್ಸ್ಗೆ ಏನಂತ ಒಂದು ಎಚ್ಚರಿಕೆ ವಹಿಸ್ತಾರೆ ಸರ್, ಯಾಕಂದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ. ನಮ್ಮ ಪೇರೆಂಟ್ಸ್ಗೆ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ಲಿ ಇದನ್ನು ಸ್ಟಾಪ್ ಮಾಡಲೇಬೇಕು. ಮಕ್ಕಳಿಗೆ ಈಗ ಬೇಸಿಕಲಿ ಟೀನ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ಏಜಲ್ಲಿ ಹೊರಗಡೆ ಹೋಗ್ತಾರೆ, ಬರ್ಡೇ ಪಾರ್ಟೀಸಲ್ಲಿರುತ್ತೆ ಅಥವಾ ಮದುವೆ ಮನೇಲಿ ಹೋಗ್ತಾರೆ, ಎಲ್ಲ ಕಡೆ ಗಮನ ಇಡೋಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿ ಇದು ಅಂದಾಗ ಮಕ್ಕಳಿಗೆ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡೋದು ಒಳ್ಳೆಯದು. ಯಾವುದೇ ಸ್ಮೋಕ್ ರಿಲೇಟೆಡ್ ಐಟಮ್ಸ್ ತೊಗೊಳೋದಿಲ್ಲ. ಇದು ಬರೀ ಸ್ಮೋಕ್ ಪ್ಯಾನ್ ವಿಷಯ ಆಯಿತು. ಆ್ಯಕ್ಚುಲಿ ಸ್ಮೋಕ್ ಬಿಸ್ಕೆಟ್ ಇದೆ, ಸ್ಮೋಕ್ ವೇಫರ್ಸ್ ಇದೆ, ಸ್ಮೋಕ್ ಐಸ್ ಇದೆ, ಸ್ಮೋಕ್ ಡ್ರಿಂಕ್ಸ್ಗಳಿವೆ. ಸೊ ಎಲ್ಲ ಸ್ಮೋಕನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂತಂದರೆ ಎಲ್ಲದಕ್ಕೂ ಲಿಕ್ವಿಡ್ ನೈಟ್ರೋಜನ್ ಯೂಸ್ ಮಾಡಿರ್ತಾರೆ. ಸೊ ಆ ಒಂದು ಭಾಗ ಹೊಟ್ಟೆ ಹೋಯಿತು ಅಂತಂದರೆ ಗ್ಯಾರಂಟಿ ತೊಂದರೆ ಆಗತ್ತೆ. ಎಸ್ ಸರ್, ಇದಿಷ್ಟು ಡಾಕ್ಟರ್ ವಿಜಯ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.